ನಮಸ್ಕಾರ ಎಲ್ರಿಗೂ. ಭಗವದ್ಗೀತೆ ಚಾಪ್ಟರ್ 1 ಶ್ಲೋಕ 3ಕ್ಕೆ ಸ್ವಾಗತ. ಇವತ್ತಿನ ಈ ಅಧ್ಯಾಯದಲ್ಲಿ ಈ ಶ್ಲೋಕನ ನೋಡೋಣ. ಪಶ್ಯೈತಂ ಪಾಂಡುಪುತ್ರಾಣಮಾರ್ಚರ್ಯ ಮಹತಿಂ ಚಮೋಮಂ ವೇದಂ ದ್ರುಪದ ಪುತ್ರೇಣ ತವ ಶೇಷ್ಯಾಣ ಧಿಮತ. ಅರ್ಥ ತಿಳ್ಕೊಳ್ಳೋಣ. ಆಚಾರ್ಯರೇ, ನೋಡಿ, ಪಾಂಡುಪುತ್ರರ ಈ ವಿಶಾಲವಾದ ಸೇನೆಯನ್ನು ಗಮನಿಸಿ. ನಿಮ್ಮ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಪುತ್ರನು ಈ ಸೇನೆಯನ್ನು ಅತ್ಯಂತ ಚಾತುರ್ಯದಿಂದ ಯುದ್ಧಕ್ಕೆ ಸಜ್ಜುಗೊಳಿಸಿದ್ದಾನೆ. ಯುದ್ಧದ ಫಲಿತಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಈಗ ವಿವರಣೆ. ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯ ವಿನ್ಯಾಸವನ್ನು ತೋರಿಸುವುದು ಸ್ವಲ್ಪ ವಿಚಿತ್ರವಾಗಿತ್ತು. ಏಕೆಂದರೆ ದ್ರೋಣಾಚಾರ್ಯರು ಅದನ್ನು ಈಗಾಗಲೇ ತಮ್ಮ ಕಣ್ಣಾರೆ ನೋಡಿದ್ದರು. ಮಹಾಭಾರತದ ಕಥೆಯ ಮುಂದಿನ ಭಾಗಗಳಲ್ಲಿಯೂ ದುರ್ಯೋಧನನು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಾನೆ. ಇದರಿಂದ ಅವನ ಮನಸ್ಸಿನೊಳಗೆ ಯುದ್ಧದ ಫಲಿತಾಂಶದ ಬಗ್ಗೆ ಭಯ ಮತ್ತು ಆತಂಕ ಇತ್ತು ಎಂಬುದು ತಿಳಿಯುತ್ತದೆ. ಹೊರಗೆ ಅವನು ಧೈರ್ಯವಂತನಂತೆ ಕಾಣುತ್ತಿದ್ದರೂ ತನ್ನ ಮನಸ್ಸಿನ ಆಳದಲ್ಲಿ ಈ ಯುದ್ಧವು ಧರ್ಮಸಜ್ಜು ಎಂಬ ಅರಿವು ಅವನಿಗಿತ್ತು. ನಮಗೂ ಇದೊಂದು ಜೀವನದ ಪಾಠ. ಕೆಲವೊಮ್ಮೆ ಒಳಗಡೆ ಭಯ ಅಥವಾ ಅಸುರಕ್ಷಿತ ಭಾವನೆ ಇದ್ದಾಗ ಜನರು ಹೆಚ್ಚು ಮಾತನಾಡುತ್ತಾರೆ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ಪ್ರದರ್ಶಿಸುತ್ತಾರೆ. ಆದರೆ ಶಾಂತ, ಸತ್ಯನಿಷ್ಠ ಮತ್ತು ಧರ್ಮದ ಮಾರ್ಗದಲ್ಲಿರುವ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ನಾವು ಈ ದಿನದ ಈ ಅಧ್ಯಯನದಲ್ಲಿ ಏನು ಕಲ್ತ್ಕೊಂಡ್ವಿ ಅಂತಂದರೆ, ನಾವು ಯಾವಾಗಲೂ ಸರಿಯಾಗಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಭಯ ಇರೋದಿಲ್ಲ. ನಾವು ತಪ್ಪು ಮಾಡಿದಾಗಲೇ ನಮ್ಮ ಒಳಗಡೆ ಭಯ ಕಾಡ್ತಾ ಇರುತ್ತೆ. ನಾನು ಅನ್ಕೋತೀನಿ ನೀವು ನನ್ನ ವಿಡಿಯೋನ ನೋಡಿದ್ರೆ ನಿಮಗೆ ಸರಳವಾಗಿ ಭಗವದ್ಗೀತೆ ಅರ್ಥ ಆಗುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಮುಂಚೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ.